ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನನ್ಗೆ ಎಷ್ಟು ಸಲ ಹೇಳಿದೀನಿ ನಿಮ್ಗೆ ಆರಾಮಾಗಿರಿ ಅಂತ. ಕಿಚನಿಗೆ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಸಮಾಧಾನನೇ ಇರಲ್ಲ ಅನ್ಸುತ್ತೆ ಅಲ್ವಾ? ಏನು ಮಾಡದೆ ಇರೋದಕ್ಕೆ ಬೇಜಾರಾಗತ್ತೆ ದೀಪಿಕಾ. ಅಭಿ ಎದ್ನ ಇವತ್ತು ಅವ್ನು ಹುಡ್ತಪ್ಪ ಅಲ್ವಾ? ಹೌದಮ್ಮ, ನಾನು ಈಗ ನಿಮ್ಮ ಹತ್ರ ಅದ್ರ ಬಗ್ಗೆನೇ ಮಾತಾಡೋಣ ಅನ್ಕೊಂಡಿದ್ದೆ. ನೀವೀಗ ಕಾಫಿ ತಗೊಂಡು ಅಭಿ ಹತ್ರ ಹೋಗಿ ಅವನ ಬರ್ಡೇ ದಿನ ಅವ್ನ ಕಣ್ ಬಿಟ್ಟಿದ ತಕ್ಷಣ ನಿಮ್ಮ ಮುಖನೇ ಕಾಣಬೇಕು. ನನ್ನ ಮುಖನ? ಅಯ್ಯೋ, ಅವ್ನು ಕೋಪ ಮಾಡ್ಕೋತಾನೆ. ಯಾಕೆ ಹಾಗೆ ಅನ್ಕೋತೀರಾ? ಅವತ್ತು ಚಿಕ್ಕ ಮಾವ ಅಭಿಗೆ ನಿಮ್ಮ ಮುಖ ನೋಡಿ ಹೇಳು ಅಂದಾಗ ಅವ್ನು ಸೈಲೆಂಟ್ ಆದ ತಾನೆ. ಅವನಿಗೆ ನಿಮ್ಮ ಇನ್ನೋಸೆನ್ಸ್ ಫೇಸ್ ನೋಡಿದ್ರೆ ಖಂಡಿತ ಸಮಾಧಾನ ಆಗತ್ತೆ. ಇಲ್ಲ ದೀಪಿಕಾ, ಇವತ್ತು ಅವ್ನು ಹುಡ್ತಾ ಬಂದ್ರೆ ಅವ್ನು ನಿನ್ನ ಮುಖನೇ ನೋಡಬೇಕು. ನೀನೇ ಹೋಗಿ ಕಾಫಿ ಕೊಡು ಪ್ಲೀಸ್ ಅಮ್ಮ. ನನಗೂ ನನ್ನ ಗಂಡ ಫಸ್ಟ್ ನಿಮ್ಮ ಮುಖನೇ ನೋಡಬೇಕು ಅನ್ನೋ ಆಸೆ. ನೀವು ಅವನ್ನ ಹೆತ್ತಿಲ್ದೇ ಇರ್ಬೋದು, ಆದರೆ ಅವ್ನು ಮದುವೆ ಮಾಡಿಸಿದ್ದೀರಾ, ಅವನಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀರಾ. ಈಗ ನೀವೇ ಅವನ ಅಮ್ಮ ಅಲ್ವಾ? ಅದಕ್ಕೆ ಅವ್ನು ಹೇಳ್ತಿದ್ದ ಹಾಗೆ ನಿಮ್ಮ ಮುಖ ನೋಡಬೇಕು ಅನ್ನೋದು ನನ್ನ ಆಸೆ ಅಮ್ಮ. ಪ್ಲೀಸ್ ಇಲ್ಲ ಅನ್ಬೇಡಿ. ಅಲ್ಲ ದೀಪಿಕಾ, ಅವನೇನಾದ್ರೂ ಕೋಪ ಮಾಡ್ಕೊಂಡ್ರೆ? ಹಾಗೆಲ್ಲ ಏನೂ ಆಗಲ್ಲ ಅಮ್ಮ. ಅಷ್ಟಕ್ಕೂ ಅವನು ಬೆಳಗ್ಗೆ ಎದ್ದು ಯಾರ್ದೋ ಮುಖ ನೋಡಿದ್ರೆ ಒಳ್ಳೇದಾಗುತ್ತೆ, ಇನ್ಯಾರ್ದೋ ಮುಖ ನೋಡಿದ್ರೆ ಕೆಟ್ಟದಾಗುತ್ತೆ ಅಂತ ನಂಬ್ತಾನೆ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಆದರೂ ತುಂಬ ಯೋಚನೆ ಮಾಡಬೇಡಿ ಅಮ್ಮ. ನಿಮಗೆ ನಿಮ್ಮ ಮಗ ಹತ್ರ ಆಗಬೇಕು ತಾನೆ, ಅವನು ನಿಮ್ಮನ್ನು ಅಮ್ಮ ಅಂತ ಒಪ್ಕೋಬೇಕು ತಾನೆ. ಅದಕ್ಕೋಸ್ಕರ ಈ ಥರ ಸಣ್ಣ ಪುಟ್ಟ ಅವಕಾಶ ಸಿಕ್ಕಾಗ ಕಳ್ಕೋಬಾರ್ದು ಅಮ್ಮ. ಪ್ಲೀಸ್ ಪ್ಲೀಸ್ ಹೋಗಿ ಅಮ್ಮ. ಆಯಿತು ದೀಪಿಕಾ, ನೀನು ಹೇಳ್ತಿದ್ಯಾ ಅಂದಮೇಲೆ ಸ್ಪೆಷಲ್ ಕಾಫಿನೇ ಮಾಡ್ಕೊಂಡು ತೊಗೊಂಡೋಗ್ತೀನಿ. ಇವತ್ತು ನನ್ನ ಬರ್ತ್ಡೇ ಅಲ್ವಾ, ಚಿಕ್ಕಮ್ಮನ ಮುಖ ನೋಡಬೇಕು. ಆಮೇಲೆ ದೇವ್ರ ಫೋಟೋ ನೋಡ್ಲಾ, ದೀಪಿಕಾ ಫೋಟೋ ನೋಡ್ಲಾ? ದೀಪಿಕಾ, ನಾನು ಎದುರುಗಡೆ ನೀನು ಬರಬೇಡ. ನಾನು ಕಣ್ಮುಚ್ಕೊಂಡೆ ಚಿಕ್ಕಮ್ಮನ ರೂಮ್ವರೆಗೂ ಹೋಗ್ತೀನಿ. ಮಧ್ಯ ಎಲ್ಲೂ ಬರಬೇಡ, ನಾನು ಅವ್ರ ಮುಂದೆನೇ ಕಣ್ಬಿಡೋದು. ನೀವು ಬಂದೇ ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ನಾನಿವತ್ತು ಮೊದಲು ನಿಮ್ಮ ಮುಖಾನೇ ನೋಡೋದು ಅಂತ ನೀವು ಮರ್ತಿಲ್ಲ ಅಲ್ವಾ? ಸದ್ಯ ಬಂದ್ರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.